ಎಸ್ ಗುಡ್ಡ ಕುಸಿತ ಪ್ರಕರಣಗಳಿಂದ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅನೇಕ ಅವಘಡಗಳು ಸಂಭವಿಸ್ತಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಗುಡ್ಡಗಳನ್ನು ಅಗೆದು ಅಭಿವೃದ್ಧಿ ಕಾಮಗಾರಿ ಮಾಡಬಾರ್ದು ಅನ್ನುವಂಥದ್ದು ಈ ಹಿಂದಿನಿಂದಲೂ ಸಹ ಪರಿಸರ ಆಸಕ್ತರು ಇರ್ಬೋದು, ಜೊತೆಗೆ ಹೋರಾಟಗಾರರ ಅಳಲು. ಆದರೆ ಶಿವಮೊಗ್ಗದಲ್ಲಿ ಪರಿಸರಕ್ಕಾಗಿ ಮೀಸಲಿಟ್ಟಂಥ ಸುಮಾರು 120 ಎಕರೆ ಜಾಗ ಇತ್ತು. ಅದು ಈಗ ಕ್ರಮೇಣವಾಗಿ ಒತ್ತುವರಿಯಾಗಿ 100 ಎಕರೆ ಹಸಿರೀಕರಣ ಗುಡ್ಡ ಇದೆ. ಆದರೆ ಆ ಗುಡ್ಡದಲ್ಲಿ ಮತ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಲಿಕ್ಕೆ ಸರ್ಕಾರ ಹೊರಟಿರುವಂಥದ್ದು, ಮಹಿಳಾ ವಸತಿ ಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ. ಹಾಗಾಗಿ ಈಗ ಪರಿಸರ ಆಸಕ್ತರು ಇದನ್ನು ವಿರೋಧಿಸುತ್ತಿರುವಂಥದ್ದು. ಈ ಜಾಗವನ್ನು ಬಿಟ್ಟು ಬೇರೆ ಎಲ್ಲಾದರೂ ನಿರ್ಮಿಸಲಿ, ಆದರೆ ನೈಸರ್ಗಿಕವಾಗಿ ಹಸಿರೀಕರಣವಾಗಿ ಮೀಸಲಿಟ್ಟ ಜಾಗದಲ್ಲಿ ಬೇಡ ಎನ್ನುವಂಥ ಆಗ್ರಹ ಕೇಳಿಬಂದಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನನಗಿರುವಂಥ ರಾಗಿಗುಡ್ಡ ಜಾಗ ಇದೆ. ಇದು ಶಿವಮೊಗ್ಗದ ಹೊರವಲಯದಲ್ಲಿರುವಂಥದ್ದು. ಸುಮಾರು 120 ಎಕರೆ ಜಾಗ. ಫಸ್ಟು ಇದನ್ನು ಹಸಿರೀಕರಣಕ್ಕಾಗಿ ಮೀಸಲನ್ನು ಇಟ್ಟಿದ್ರು. ಕ್ರಮೇಣವಾಗಿ ಒತ್ತುವರಿ ಜೊತೆಗೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಗೆ ಆ ಭೂಮಿಯನ್ನು ನೀಡಿ ಈಗ ಸುಮಾರು 100 ಎಕರೆ ಜಾಗ ಇಲ್ಲಿ ಉಳ್ಕೊಂಡಿರುವಂಥದ್ದು. ನೈಸರ್ಗಿಕವಾಗಿ ಅತ್ಯುತ್ತಮವಾದ ಪರಿಸರ, ಜೊತೆಗೆ ಗುಡ್ಡ ಇದೆ. ಆದರೆ ಆ ಗುಡ್ಡವನ್ನು ಮತ್ತೆ JCBಗಳಿಂದ ಕೊರೆಯುವ ಕೆಲಸಗಳಾಗ್ತಾ ಇದೆ. ಕೊರೆದು ಇಲ್ಲಿ ಒಂದು ಮಹಿಳಾ ಹಾಸ್ಟೆಲನ್ನು ವಸತಿ ಶಾಲೆಯನ್ನು ನಿರ್ಮಿಸಲಿಕ್ಕೆ ಜಿಲ್ಲಾಡಳಿತ ಹೊರಟಿರುವಂಥದ್ದು. ಹಾಗಾಗಿ ಪರಿಸರ ಆಸಕ್ತರು ಸಹ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಏನಕ್ಕೆ ಅಂದರೆ ಆ ನೈಸರ್ಗಿಕವಾಗಿ ಮೀಸಲಿಟ್ಟಂಥ ಹಸಿರೀಕರಣಕ್ಕೆ ಮೀಸಲಿಟ್ಟಂಥ ಈ ಜಾಗದ ಹೊರತಾಗಿ ಬೇರೆ ಎಲ್ಲಾದರೂ ವಸತಿ ಶಾಲೆಯನ್ನು ನಿರ್ಮಿಸಿ ಇಲ್ಲಿ ಬೇಡ. ಈ ಸಾಕಷ್ಟು ಅನಾಹುತಗಳ ಆಗೋದನ್ನು ನಾವು ನೋಡಿದ್ದೇವೆ. ಗುಡ್ಡ ಕೊರೆತದಿಂದ ಆಗುವಂಥ ಸಾಕಷ್ಟು ಅನಾಹುತಗಳನ್ನು ನೋಡಿದ್ದೇವೆ. ಹಾಗಾಗಿ ನೈಸರ್ಗಿಕ ದತ್ತವಾಗೇ ಇರುವಂತಹ ಈ ಹಸಿರೀಕರಣಕ್ಕಾಗಿ ಮೀಸಲಿಟ್ಟ ಜಾಗವನ್ನು ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಬೇಡಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಪರಿಸರ ಹೋರಾಟಗಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ, ಏನು ಹೇಳ್ತಾರೆ ಅನ್ನೋದನ್ನ. ಸರ್, ಏನು ನಿಮ್ಮ ಒತ್ತಾಯ ಅಂತೇಳಿ? ನಮ್ಮ ಒತ್ತಾಯ ರಾಗಿಗುಡ್ಡ ಉಳಿಬೇಕು ಅಷ್ಟೇ. ಯಾಕೆ ರಾಗಿಗುಡ್ಡ ಉಳಿಬೇಕು? ಇದು ನಮ್ಮ ಉಸಿರು. ಇಡೀ ಶಿವಮೊಗ್ಗಕ್ಕೆ ಇದು ಒಂದೇ ಗುಡ್ಡ ಉಳಿದಿರೋಂಥದ್ದು. ಈಗಾಗಲೇ ಉಳಿದಂಥ ಸುಮಾರು ಗುಡ್ಡಗಳನ್ನ ಕಳ್ಕೊಂಡಿದ್ದೀವಿ. ಗುಡ್ಡೆಕಲ್ಲು ಕಳ್ಕೊಂಡಿದ್ದೀವಿ, ಗುಡ್ಡೆ ಮರಡಿನ ಕಳ್ಕೊಂಡಿದ್ದೀವಿ. ಆಸುಪಾಸಿನ ಸಾಕಷ್ಟು ಗುಡ್ಡಗಳನ್ನ ಇವತ್ತು ಒತ್ತುವರಿ ಮಾಡ್ಕೊಂಡು ಅದನ್ನು ಬೇಡದಿರೋವಂಥ ಬೆಳೆಗಳನ್ನ ಬೆಳೆದು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಈ ಒಂದು ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ, ನಮ್ಮ ಬೇರೆ ಯಾರ ದೃಷ್ಟಿ ಅಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳ ದೃಷ್ಟಿಯಿಂದ ನಾವು ಯೋಚನೆ ಮಾಡಲೇಬೇಕು ಅನ್ನೋದಾದರೆ ಈ ಗುಡ್ಡ ಉಳಿಲೇಬೇಕು. ಯಾಕೆಂದರೆ ನಾವು ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡ್ತೀವಿ, ಸಾಕಷ್ಟು ಆಸ್ತಿಗಳನ್ನ ಕೊಂಡ್ಕೊಳ್ತೀವಿ, ಆದರೆ ಅದು ಉಳಿಯೋದಲ್ಲ. ಉಳಿಯೋದು ಇದು ಮಾತ್ರ. ಇದಿದ್ದರೆ ಆಸ್ತಿ ಉಳಿತದೆ. ಈಗ ನೋಡಿ, ಇದೇ ಜಾಗದಲ್ಲಿ ಆ ಬದಿ ಹೋದರೆ ESI ಹಾಸ್ಪಿಟ್ಲ್ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಒಂದು ಕಾಲನ್ನು ತೆಗೆದುಬಿಟ್ಟಿದ್ದಾರೆ, ಈಗ ಮತ್ತೊಂದು ಕಾಲನ್ನು ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ. ಎರಡೂ ಕಾಲು ತೆಗೆದ ಮೇಲೆ ನಿಲ್ಲಕ್ಕಾಗಲ್ಲ ಅಂತ ನಾವು ಹೇಗೆ ಬೀಳ್ತೇವೆ, ಅದೇ ರೀತಿ ಗುಡ್ಡ ಒಂದು ಹೊತ್ತಲ್ಲಿ ಯಾವತ್ತೋ ಒಂದು ದಿವಸ ಬೀಳ್ತದೆ. ಬಿದ್ದಾದ್ಮೇಲೆ ಆವಾಗ ಪಾಪ ಅಂತಃಕರಣ, ಕರುಣೆ, ಪಾಪ ಅನ್ನೋಂಥ ಇವೆಲ್ಲ ಪ್ರಜ್ಞೆ ಮೂಡಿ ಆವಾಗ ಓಡಿ ಬರ್ತಾರೆ. ಪರಿಹಾರ ನೆಪದಲ್ಲಿ ಮತ್ತೊಂದಷ್ಟು ಪಾಪ ಸಹಾಯ ಮಾಡ್ಲಿಕ್ಕೆ ಬರ್ತಾರೆ. ನಮಗೆ ಈ ಒಂದು ಪ್ರೀತಿ, ಕರುಣೆ, ಕಾಳಜಿ ನಮಗೆ ಬೇಕಿಲ್ಲ. ನಮಗೆ ಬೇಕಿರೋಂಥದ್ದು ಇವತ್ತಿರೋಂಥ ಕಾಡನ್ನು, ಗುಡ್ಡ ರಕ್ಷಣೆ ಆಗಬೇಕು, ಗುಡ್ಡ ಉಳಿಬೇಕು. ಈ ಒಂದು ಕಾರ್ಯವನ್ನು ಇವತ್ತೇನು ಇವರಿಗೆ ಕೊಡ್ತಾ ಇದ್ದಾರೆ, ಬೇರೆ ಜಾಗ ಇಲ್ಲ ಅಂತಲ್ಲ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ, ನಾವು ಈ ವಸತಿ ಶಾಲೆ ವಿರೋಧಿಗಳಲ್ಲ. ನಮಗೆ ಆಗಬೇಕು, ಹೌದು. ಆದರೆ ಸಾಕಷ್ಟು ಜಾಗಗಳಿದೆ, ಜಾಗಗಳಲ್ಲಿ ಅದನ್ನು ಹುಡುಕಿ ಅದನ್ನು ಮಾಡಿ ಇದನ್ನು ಉಳಿಸ್ಕೊಡಿ. ನೀವು ಹೇಳ್ತಿರುವಂಥದ್ದು ಇಲ್ಲಿ ಮಾತ್ರ ಮಾಡಬೇಡಿ, ಬೇರೆ ಕಡೆ ಮಾಡಿ, ಗುಡ್ಡವನ್ನು ಕೊರಿಬೇಡಿ ಅನ್ನುವಂಥದ್ದು ನಿಮ್ಮ ಅಳಲು, ನಮ್ಮ ಆಗ್ರಹ. ನೋಡಿ, ಇದು ಹಸಿರೀಕರಣಕ್ಕೋಸ್ಕರನೇ ಸರ್ಕಾರವೇ ನಿಗದಿಪಡಿಸಿದಂಥ ಜಾಗ. ಸುಮಾರು 100 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಸರ್ಕಾರ ನಿಗದಿ ಮಾಡಿ ಸರ್ಕಾರದ CDP ಪ್ಲಾನ್ನಲ್ಲಿ ಹಸಿರೀಕರಣ ಅಂತಲೇ ತೋರಿಸಿದೆ. ಇಂತಹ ಜಾಗದಲ್ಲಿ ಸರ್ಕಾರವೇ ನಿರ್ಧರಿಸಿದಂಥ ಜಾಗದಲ್ಲಿ ಇವರು ಅಭಿವೃದ್ಧಿ ಕಾರ್ಯಾಗಾರವನ್ನು ಮಾಡುವಂಥದ್ದು ಯಾವ ರೀತಿ ಉತ್ತಮ ಅನ್ನೋದು ನಮ್ಮ ಪ್ರಶ್ನೆ. ಅಲ್ಲದೆ ಶಿವಮೊಗ್ಗಕ್ಕಿರೋದು ಒಂದೇ ರಾಗಿಗುಡ್ಡ. ನಾವೀಗಾಗಲೇ ಹಲವಾರು ಗುಡ್ಡಗಳನ್ನು ಕಳ್ಕೊಂಡಿದ್ದೀವಿ. ನಾವು ಗುಡ್ಡ ಯಾಕೆ ಬೇಕು ಅಂತಂದರೆ, ಗುಡ್ಡದಿಂದ ನಮಗೆ ತಾಪಮಾನವನ್ನು ಕಡಿಮೆ ಮಾಡುತ್ತೆ, ನೀರಿನ ಇಂಗಿಸುತ್ತೆ, ಮಳೆಯನ್ನು ಅಟ್ರಾಕ್ಟ್ ಮಾಡುತ್ತೆ, ಕೆರೆಗಳಿಗೆ ನೀರನ್ನು ಒದಗಿಸುತ್ತೆ, ಅಂತರ್ಜಲವನ್ನು ಹೆಚ್ಚಿಸುತ್ತೆ, ಜೀವ ವೈವಿಧ್ಯತೆಗೆ ಒಂದು ಬದುಕಲಿಕ್ಕೆ ಅವಕಾಶ ಇರುತ್ತೆ. ಇಂತಹ ಒಂದು ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಸರ್ಕಾರ ಯಾವುದೇ ವೈಜ್ಞಾನಿಕ ವಿಚಾರ ಮಾಡದೆ ಅಥವಾ ತಜ್ಞರನ್ನು ಸಂವಹನ ಮಾಡದೆ ಏಕಾಏಕಿ ಇಂತಹ ನಿರ್ಧಾರವನ್ನು ಮಾಡ್ತಾ ಇರೋದು ತುಂಬ ನೋವಿನ ಸಂಗತಿ. ನಾವು ಕಳೆದ 16 ವರ್ಷಗಳಿಂದ ಸತತವಾಗಿ ಸಾವಿರಾರು ಗಿಡ ಮರಗಳನ್ನು ಇಲ್ಲಿ ನೆಟ್ಟು ಬೆಳೆಸಿದ್ವಿ. ಆದರೆ ಈಗ ಅದನ್ನೆಲ್ಲ ನಿರ್ಮೂಲನೆ ಮಾಡಿ ಈಗ ಬಿಲ್ಡಿಂಗ್ ಕಟ್ಟಲಿಕ್ಕೆ ತಯಾರಿ ನಡೆಸ್ತಿದ್ದಾರೆ. ಇದು ಅತ್ಯಂತ ಶೋಚನೀಯ ಸ್ಥಿತಿ ನಮ್ಮ ಶಿವಮೊಗ್ಗಕ್ಕೆ ಬಂದೊದಗಿದೆ ಅಂತ ನಾನು ಹೇಳ್ಬೋದು. ಏನು ಒತ್ತಾಯ ಮಾಡ್ತೀರಾ ಸರ್ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಅಂತೇಳಿ? ಒಂದು 4 ದಿವಸ ಹಿಂದೆ DC ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದರು.
ಜೊತೆಗೆ MLA ಸಾಹೇಬರು ಇದ್ದರು ಅವತ್ತು ನಮ್ಮ ಡಿ ಸಿ ಅವರು ನಮಗೆ ಒಳ್ಳೆ ಒಂದು ಯೋಚನೆಯಲ್ಲಿ ನಮಗೆ ಒಳ್ಳೆ ಸಹಾಯ ಮಾಡ್ದಂಗೆ ಹೇಳಿದರು. ಏನು ಹೇಳಿದ್ರು ಅಂದರೆ, ಆಲ್ಟರ್ನೇಟಿವ್ ಜಾಗ ಹುಡುಕಿ ಬೇರೆ ಕಡೆ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ, ಒಂದು ಸಾರಿ ಸರ್ವೆ ಮಾಡ್ತೀನಿ, ಸರ್ವೆ ಮಾಡಿ ಆದಮೇಲೆ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದರು. ಆದರೆ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ, ಬೆಳಿಗ್ಗೆ ನಾವು ಬರೋದ್ರಲ್ಲಿ ಅವರು ಬಂದು ಹೋಗಿದ್ದಾರೆ. ಬಂದು ನೋಡ್ಕೊಂಡೋಗಿ ನೀವು ಬಿಲ್ಡಿಂಗ್ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳೋಗ್ಬಿಟ್ಟಿದ್ದಾರೆ. ಇದು ಭಾಳ ಬೇಸರ ಸಂಗತಿ. ನಮಗೆ ಅವರು ಒಂದು ಭರವಸೆ ಏನು ಕೊಟ್ಟಿದ್ರು, ನಾನು ನೋಡ್ಕೊಂಬಂದ್ಮೇಲೆ ನಿಮ್ಮ ಜೊತೆ ಒಂದು ಮೀಟಿಂಗ್ ಮಾಡ್ತೀನಿ, ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ, ಆಮೇಲೆ ನಾನು ಡಿಸಿಷನ್ ತೊಗೊಳ್ತೀನಿ ಮತ್ತು ಆಲ್ಟರ್ನೇಟಿವ್ ಜಾಗನೂ ಹುಡುಕ್ತೀನಿ ಅಷ್ಟರೊಳಗಡೆ. ಇಲ್ಲಿನ ಗುಡ್ಡದಲ್ಲಿ ಅಭಿವೃದ್ಧಿ ಕಾರ್ಯ ಸಾಕಷ್ಟು ಉತ್ತಮವಾಗಿರುತ್ತ ಬೆಳಕು, ಗಾಳಿ ಆಗಿರ್ಬೋದು, ಮತ್ತು ಗುಡ್ಡಕ್ಕೂ ಸಹ ಸಾಕಷ್ಟು ಹಾನಿ ಆಗುತ್ತೆ. ಹಾನಿ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಬಯೋಡೈವರ್ಸಿಟಿ ಇದೆ. ಇಲ್ಲಿ ಸುಮಾರು ನಮ್ಮ ಬಾಪೂಜಿ ಆಯುರ್ವೇದಿಕ್ ಕಾಲೇಜು ಮತ್ತು ಮಾಚಿನಹಳ್ಳಿಯಲ್ಲಿ ಒಂದು ಆಯುರ್ವೇದಿಕ್ ಕಾಲೇಜ್ ಇದೆ, ಮತ್ತು ಸರ್ಕಾರದ ಆಯುಷ್ ಕಾಲೇಜ್ ಇದೆ. ಇವರೆಲ್ಲ ಇಲ್ಲಿ ಸ್ಟೂಡೆಂಟ್ಸ್ ಬಂದು ಇಲ್ಲಿ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅವರೊಂದು ಸರ್ಟಿಫೈ ಮಾಡಿದ್ದಾರೆ. ಇಲ್ಲಿ ನಮಗೆ ಬೇಕಾಗಿದ್ದಂಥ ಸಸ್ಯ ಪ್ರಭೇದಗಳಿದೆ, ಇದನ್ನು ಹೀಗೆ ಉಳಿಸ್ಕೊಬೇಕು ಅನ್ನೋದು ಒಂದು ಸರ್ಟಿಫೈ ಮಾಡಿಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಆಮೇಲೆ ಇಲ್ಲಿ ಮೊಲ, ಉಡ ಇದೆ, ಮತ್ತು ಕೊಳಕುಮಂಡಲ ಹಾವುಗಳಿದ್ದಾವೆ. ಇವು ನಾಳೆ ಹಿಂಗೆ ಅಭಿವೃದ್ಧಿ ಆದರೆ ಕೊಳಕುಮಂಡಲ ಹಾವು ಎಲ್ಲಿ ಹೋಗ್ಬೇಕು, ಮತ್ತು ಮೊಲಗಳೆಲ್ಲಿ ಹೋಗ್ಬೇಕು, ಉಡಗಳೆಲ್ಲಿ ಹೋಗ್ಬೇಕು, ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಪಕ್ಷಿಗಳು ಭಾಳ ಬರ್ತಾವೆ. ಇಲ್ಲಿ ಕೇಳಿಸ್ತಾ ಇದೆ ನೋಡಿ, ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಆ ಸೌಂಡ್ ನಮ್ಮ ಸಿಟಿನಲ್ಲಿ ಕೇಳೋದಿಲ್ಲ, ಇಲ್ಲಿ ಮಾತ್ರ ಕೇಳಿಸ್ತದೆ. ಈ ಜೀವ ಸಂಕುಲಕ್ಕೆ ಹಾನಿ ಮಾಡಬೇಡಿ ಅನ್ನೋ, ಹಾನಿ ಮಾಡಬಾರ್ದು, ಈ ಗಿಡಗಳನ್ನ ಉಳಿಸ್ಕೊಬೇಕು. ಮತ್ತು ನ್ಯಾಚುರಲಾಗಿ ಬೆಳೆದಿರೋದು ಇವೆಲ್ಲ ನೋಡಿ, ನೋನಿ ಅಂಥದ್ದು, ಕಾಡು ನೋನಿ ಅಂಥದ್ದು ನ್ಯಾಚುರಲಾಗಿ ಬೆಳೆದಿದೆ ಇಲ್ಲೆಲ್ಲ. ಅದೇ ರೀತಿ ನೂರಾರು ಸಸ್ಯ ಪ್ರಭೇದಗಳಿದೆ. ಇದನ್ನು ಉಳಿಸ್ಕೊಬೇಕು. ನಾವೆಲ್ಲ ಗಿಡ ನೆಡ್ತೀವಿ, ಏನೋ ಮಾಡ್ತೀವಲ್ಲ, ಇರೋದನ್ನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ ಅನ್ನೋದೇ ನಮಗೆ ಬೇಜಾರಾಗಿದೆ. ಆಮೇಲೆ ಜಿಲ್ಲಾಡಳಿತ ಆಗಲಿ, ನಮ್ಮ ಜನಪ್ರತಿನಿಧಿಗಳು ಆಗಲಿ, ನಮ್ಮ ಸರ್ಕಾರ ಆಗಲಿ ಇದ್ರ ಮೇಲೆ ಒತ್ತು ಕೊಡಬೇಕು ಪರಿಸರಕ್ಕಾಗಿ ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ನಾವು ಬೆಂಗಳೂರಲ್ಲಿ ನೋಡ್ಬೋದು, ನಂದಿ ಬೆಟ್ಟ ಇದೆ. ಇಡೀ ಬೆಂಗಳೂರಿನ ವಾತಾವರಣವನ್ನು ತಂಪು ಮಾಡುವಂಥದ್ದು ನಂದಿ ಬೆಟ್ಟ. ಅದೇ ರೀತಿ ನಾವು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇರ್ಬೋದು, ಹಾಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ನೃಪತುಂಗ ಬೆಟ್ಟ ಇರ್ಬೋದು. ಆ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿ ಮಾಡಿದರೆ ಇಡೀ ಶಿವಮೊಗ್ಗಕ್ಕೆ ಒಂದು ದೊಡ್ಡ ಹೆಮ್ಮೆ ಅಂತ ಹೇಳ್ಬೋದು. ಆದರೆ ನಮ್ಮ ಸರ್ಕಾರ ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ನಾವು ಈಗಾಗಲೇ 16 ವರ್ಷಗಳಿಂದ ಸತತವಾಗಿ ಮನವಿಗಳ ಮೇಲೆ ಮನವಿಗಳನ್ನು ಕೊಟ್ಟರೂ ಕೂಡ ನಮ್ಮ ಯಾವ ಮನವಿಗೂ ಅವರು ಸರಿಯಾಗಿ ಸ್ಪಂದಿಸಿಲ್ಲ. ಮೌಖಿಕವಾಗಿ ನಮಗೆ ಆಶ್ವಾಸನೆ ನೀಟ್ಟಿದ್ದಾರೆ. ಎಲ್ಲ ರಾಜಕಾರಣಿಗಳು ನಮ್ಮ ಮೌಖಿಕವಾಗಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೂ ನಾವು ರಾಗಿಗುಡ್ಡದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲ್ಲ ಅಂತ. ಆದರೆ ಮೌಖಿಕವಾಗಿ ಕೊಟ್ಟಿದ್ದಾರೆ ಹೊರತು ಈಗ ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ ಕೆಲಸ ಮಾಡಲಿಕ್ಕೆ. ಇದನ್ನು ಈ ಕೂಡಲೇ ಸರ್ಕಾರ ಇದನ್ನು ನಿಲ್ಲಿಸಬೇಕು. ಅವರು ಬೇರೆ ಕಡೆ ವಸತಿ ಶಾಲೆಯನ್ನು ನಿರ್ಮಾಣ ಮಾಡಬೇಕು. ಇದನ್ನು ಯಥಾವತ್ತಾಗಿ ನೈಸರ್ಗಿಕ ಜೈವಿಕ ವನವಾಗಿ ಶಿವಮೊಗ್ಗಕ್ಕೆ ಕಾಪಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಇದಿಷ್ಟು ಪರಿಸರ ಹೋರಾಟಗಾರರ ಅಳಲಾಗಿರುವಂಥದ್ದು. ಏನು ಜೀವ ಸಂಕುಲ ಇದೆ, ಅದರ ಜೊತೆಗೆ ಸಸ್ಯ ಸಂಕುಲ ಇರುವಂಥದ್ದು, ಅತ್ಯುತ್ತಮವಾದ ಗಾಳಿ ಇರುವಂತಹ, ಸಾಕಷ್ಟು ಗಾಳಿಯನ್ನು ನೀಡುವಂಥ ಸಸ್ಯ ಪ್ರಭೇದಗಳಿದ್ದಾವೆ, ಅತ್ಯುಮೂಲವಾದಂತಹ ಪಕ್ಷಿಗಳಿದ್ದಾವೆ. ಆ ಜಾಗವನ್ನು ಉಳಿಸ್ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಮುಂದಾಗಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.